स्वागत है आपका यस न्यूज़ कर्नाटका एक्सप्रेस में। मैं आपके साथ शकील अहमद। आज हम शहर बीजापुर के जो दरबार ग्राउंड में बीजापुर शहर के जो ऑटो वालों ने आज अपने तमाम ऑटो को दरबार ग्राउंड में लगाकर बंद करके जो एक शांतियुत प्रतिभटना कर रहे हैं जो अपने हक के लिए। आज जो वहाँ से चलते हुए जो है गांधी चौक सर्कल में आए हैं। गांधी चौक सर्कल से यहाँ पर जो एक ट्रैफिक पुलिस की ओर से उन्हें एक जो है यहाँ पर जो बागवान मार्केट जाती है वहाँ से उन्हें एक स्टैंड दिया जा रहा है, उसके विरोध में एक आज वो एक प्रतिभटना कर रहे हैं। तो हमारे साथ आप यहाँ पर देख सकते हैं कि प्रकाश चौहान और कई ऑटो वाले जो है अपने हक के लिए यहाँ पर लड़ रहे हैं। इन्हें पुलिस प्रशासन की ओर से एक 5 बजे का टाइमिंग दिया गया है। जो गांधी चौक के ट्रैफिक पीआई जो सीपीआई हैं वो 5 बजे इनकर आकर मिलेंगे। इनकी समस्या क्या हल होगी या नहीं ये तो आने वाले दिनों में बताया जाएगा। उनके जो लीडर जो उन्होंने लेकर अपने लीडर को यहाँ पर बुला कर लाए हैं, हम उनसे भी बात करेंगे। यहाँ के जो कई ऑटो वाले जो अपनी रोजी रोटी जो मेहनत करते हैं, जो पुलिस उन्हें बहुत हरासमेंट करती है, ऐसा भी कई से हम आरोप लग रहे हैं कि पुलिस उन्हें सता रही है। वो दिन में 100-200 रुपये कमाते हैं, उन्हें फ़ाइन डाला जाता है। तो अब इनकी समस्या को क्या एक नया मोड़ मिलेगा या नहीं ये तो देखना बाकी है। ये 5 बजे इनकी एक मीटिंग होगी। मीटिंग के बाद फिर और खबरों के लिए जुड़ते रहेगा हमारे साथ आपका अपना यस न्यूज़ कर्नाटका एक्सप्रेस। नमस्कार, मैं प्रकाश बालू चौहान। ಅದು ನಮ್ಮ ಆಟೋದವರು ನಿನ್ನೆ ನಮಗೆ ಫೋನ್ ಮಾಡಿದ್ರು, ಹಿಂಗೆ ಸಮಸ್ಯೆ ಆಗ್ಯದ್ರಣ್ಣ, ನಮ್ಮ ಗಾಂಧಿ ಚೌಕ್ ಒಳಗೆ ನಿಂದಿಸ್ಕೊಡಲಾಗ್ಯಾರ, ನಮ್ಮ ಏನು ದಂಧ ಆಗಕತ್ತಿಲ್ಲ, ದಿನ 200-300 ರೂಪಾಯಿ ದುಡಿತಿದ್ದೀವಿ. ಈಗ ನಿನ್ನೆ 2-3 ದಿವಸ ಆಯ್ತು ನಮಗೆ ಏನೂ ದಂಧನೇ ಇಲ್ಲ. ಅದಕ್ಕೆ ನಾವು ಖಾಲಿ ಆಟೋ ಪೆಟ್ರೋಲ್ ಡೀಸೆಲ್ ಹಾಕ್ಕೊಂಡು ಬರೋದು, ಇಲ್ಲಿ ನಿಂದಿಸೋದು, ಸುತ್ತಾಡೋದು, ಹಾಗೆ ಖಾಲಿ ಕೈಲಿ ಹೊಂಟೀವಿ. ನಾವು ನಮ್ಮ ಮನೆ ಸಂಸಾರ ಹೆಂಗೆ ನಡೆಸೋನು ಅಂತೇಳಿ ಎಲ್ಲ ಆಟೋದವ್ರು ಒಂದು ತೀರ್ಮಾನ ಮಾಡ್ಕೊಂಡು ಎಲ್ಲರೂ ಬಂದಿದ್ರು. ಅದಕ್ಕೆ ನಮ್ಮ ಅಧಿಕಾರಿ ಅವ್ರಿಗೆ, ನಮ್ಮ ಇವ್ರು ಕುಂಬಾರ್ ಸರಿಗೆ ಅವರಿಗೆ ಮಾತಾಡಿದ್ವಿ, ಸಿಪಾಯಿ ಸರಿಗೆ ಹೇಳೀವಿ. ಸಂಜೆಗೆ 5 ಗಂಟೆಗೆ ಬಂದು ನಿಮ್ದು ಏನದು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋನು, ನಾ ಬರ್ತೀನಿ, ಬಂದು ಏನಿದ್ದಿದ್ದು ಅದನ್ನು ಬಗೆಹರಿಸೋಣ ತಂದಾರ. ಯಾರಿಗೂ ತೊಂದರೆ ಆಗಲ್ಲ, ನಾ ಬಗೆಹರಿಸ್ತೀನಿ ತಂದಾರ ಸಿಪಾಯಿ ಸಾಹೇಬ್ರು. ಆಮೇಲೆ ಕುಂಬಾರ್ ಸರ್ ಬಂದು ಹೇಳಿದ್ರು, ಸಾಯಂಕಾಲ ಬರ್ರಿ ಸಾಹೇಬ್ರು ಬರ್ತಾರೆ ಅಂತ ಹೇಳ್ಯಾರ. ಅವರು ನಮಗೆ ಎಲ್ಲ ಆಟೋದವ್ರಿಗೆ ಒಂದು ನ್ಯಾಯ ಕೊಡ್ತಾರೆ ಅಂತೇಳಿ ನಮಗೂ ಒಂದು ವಿಶ್ವಾಸ ಅದ. ಈಗ ಅವರು ಪಾಪ ಮುಂಜಾನೆ ಸಂಜೆ ಇವತ್ತು ನೋಡ್ರಿ, ಇವತ್ತು ಸಂಡೇ, ಇವತ್ತು ಅವರು ದುಡಿದ್ರೆ ಇಡೀ ವಾರದ ದುಡಿಕೆ ಅವ್ರ ಗಳಿಕೆ ಇವತ್ತು ಆಗ್ತದೆ. ಇವತ್ತೆಲ್ಲರೂ ಸೂಟಿ ಮಾಡ್ಕೊಂಡು ಕೂತಾರಂದ್ರೆ ಅವ್ರಿಗೆ ಭಾಳ ನೋವಾಗ್ಯದ. ಅದಕ್ಕೆ ಅವರೆಲ್ಲ ಅವ್ರ ದಂಧ ಎಲ್ಲ ಬಿಟ್ಕೊಂಡು ಅವ್ರು ಕೂತಾರ. ಅದೇ ಸಿಪಾಯಿ ಸಾಹೇಬ್ರು ಸಾಯಂಕಾಲ ಬರೋಣ, ಅದು ಏನಿದ್ದು ಅವ್ರಿಗೆ ಒಂದು ಅವರು ಏನು ನ್ಯಾಯವಾಗಿ ಅವ್ರಿಗೇನು ಇದು ಸರಿಪಡಿಸಿ ಕೊಡ್ಬೇಕಂತೇಳಿ ನಮ್ಮ ವಿನಂತಿ ಅದ. ಮತ್ತು ಡಿಪಾರ್ಟ್ಮೆಂಟ್ ಅವರಿಗೆ ನಾವು ಸಹಕಾರ ಮಾಡ್ಕೊತ ಬಂದು, ಅವರು ನಮಗೆ ಸಹಕಾರ ಮಾಡ್ಕೊತ ಬಂದಾರ. ಆಟೋದವ್ರಿಗೆ ಮುಂದೂ ಮಾಡ್ತಾರತ್ ನಮಗೆ ವಿಶ್ವಾಸ ಅದ. ಅವರಿಗೆ ಒಂದು ನ್ಯಾಯ ಕೊಡ್ತಾರಂತೇಳಿ ಒಂದು ವಿಶ್ವಾಸ ಅದ. ಸಾಯಂಕಾಲ ನೋಡೋಣ, ಸಾಯಂಕಾಲ 5 ಗಂಟೆಗೆ ಬರ್ತಾರೆ. ಅವಾಗ ಏನಿದ್ದಿದ್ದು ಅವ್ರನ್ನ ನ್ಯಾಯ ಸಮಸ್ಯೆ ಪರಿಹಾರ ಮಾಡ್ತಾರತ್ತ ನಾವೊಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಹಾಂ ಸರ್, ಹಾಂ ಸರ್, ಇವತ್ತು ನೋಡಿರಿ ಮತ್ತೆ ಏನು ಮಾಡ್ಬೇಕ್ರಿ, ಅವ್ರು ಇವತ್ತೊಂದು ದಿನ ನಮ್ಮ ದಂಧ ಹೋಗಲಕ್ರಿ. ಯಾಕಂದ್ರೆ ನಮ್ಮ ಮುಂದಿನ ಡೈಲಿ ನಮ್ಮ ಇದು ದಂಧ ಆಗೋದು, ನಾವು ಅದು ಕಳ್ಕೊಳ್ಳೋದು ಬೇಡ. ಇವತ್ತಿನ ಹೋಗಲಕ್ಕೆ ನಮಗೆ ಎಷ್ಟು ತ್ರಾಸ ಆಗಿದ್ರೆ ಆಗಲೇ ನಾವು ಉಪವಾಸ ಕೊಡ್ತೀವಿ, ಆದರೆ ನಮಗೆ ಮುಂದಿನ ಇದನ್ನು ಲೈನ್ ಕ್ಲಿಯರ್ ಮಾಡಿಕೊಡ್ರಿ ಅಂತ ಹೇಳತ್ತಾರೆ ಸರ್ ಅವರು. ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನಂತಾರೆ ಸರ್, ಇಲ್ಲಿ ಗಾಂಧಿ ಚೌಕ್ ಟ್ರಾಫಿಕ್ ಆಗ್ತಾರೆ, ಅಲ್ಲಿ ಮುಂದೆ ಹೋಗತ್ತೆ ಹೇಳ್ತಾರೆ. ಅಲ್ಲಿ ಮುಂದೆ ಎಲ್ಲ ನಮ್ಮ ಎಲ್ಲ ಏನು ಪ್ಯಾಸೆಂಜರ್ಗಳು ಅದಾರಲ್ರಿ ಎಲ್ಲ ಇಲ್ಲೇ ನಿಂದಿರ್ತಾರೆ. ಅಲ್ಲಿ ಅವ್ರಿಗೆ ಗುರ್ತಾಗಂಗಿಲ್ಲ, ನಡ್ಕೋತ ಅಲ್ಲಿ ಬರೋಂಗಿಲ್ಲ ಅಂತೇಳಿ ಅವ್ರು ಇದು ಮಾಡತ್ತಾರೆ ಸರ್. ಅವ್ರ ಬೇಡಿಕೆ ಇಲ್ಲೇ ಅದ ರೀ ಸರ್. ಹಾಂ ಸರ್, ಈಗ ಅದೇ ಸರ್, ಈಗ ಅದೇ ಅವ್ರ ಕಡೆ ಅವ್ರಿಗೆ ಒಂದು ಲೈನ್ ಕೊಟ್ಟರೆ ತಿಕ್ಕೋರಿ ಸರ್. ಇವರು ಅಂಥದ್ದು ಈಗ ರೋಡ್ ಮ್ಯಾಗ ಬರೋದು ಅವರು ಮಾಡಂಗಿಲ್ಲ. ಒಂದು ಲೈನ್ ಹಾಕಿಕೊಟ್ರೆ, ಒಂದು ಬರಿಕೆ ಹಾಕಿಕೊಟ್ರೆ ಅವ್ರು ಸೀದಾ ಅವ್ರ ಲೈನಿಗೆ ಅವ್ರು ಹೋಗ್ಬಿಡ್ತಾರೆ. ಇಂಥ ಯಾವ ಸಮಸ್ಯೆ ಬರ್ಲಾರ್ದಂಗೆ ಅವ್ರು ನಡ್ಕೋತಾರೆ ಆಟೋದವರು. ಪ್ರಶ್ನೆ ಬರ್ತೈತೆ, ಈಗ 20 ಲಕ್ಷ 30 ಲಕ್ಷ ರೂಪಾಯಿ ಕಾರ್ ತೊಗೊಂಡವ ಅಲ್ಲಿ ಶಿವಾಯಿ ಸರ್ಕಲಿಂದ ಬರ್ತಾನೆ, ಒಬ್ಬ ಆಟೋ ಒಂದು ಪ್ಯಾಸೆಂಜರ್ ಕೂತ್ಕೊಂಡು ಬರೋ ಒನ್ ವೇ ಅಂತ ಯಾಕೆ ಸರ್ ಇದು? ಇದ್ರ ಬಗ್ಗೆ ಮಾತಾಡಿದ್ರೆ ಈಗ ನೋಡೋಣ ಸರ್, ಈಗ ಸಾಹೇಬ್ರು ಬರ್ತಾರೆ ಎಲ್ಲ ಅವ್ರು ಕೂಡ ಮಾತಾಡೋಣ ಸರ್. ಅಧಿಕಾರಿ ಅವ್ರಿಗೆ ನೋಡ್ರಿ, ಹಿಂಗೆ ನಮ್ಮ ಆಟೋದವ್ರಿಗೆ ಒಂದು ದುಡಿಯೋರಿಗೆ ಒಂದು ಅವಕಾಶ ಮಾಡಿಕೊಡ್ರಿ. ಅವ್ರಿಗೆ ಯಾವ ಫೈನ್ ಅಂತೂ ಅವ್ರು ಹಾಕಬೇಡ್ರಿ. ಅವ್ರು ಸಂಜೆ ತನಕ ದುಡಿದ್ರೆ ಒಂದು 200-300 ರೂಪಾಯಿ, ಒಂದು 200 ರೂಪಾಯಿ ಫೈನ್ ಹಾಕಿದ್ರೆ ಅವ್ರು ಮತ್ತೆ ಮನ್ಯಾಗ ಎಲ್ಲ ಉಪವಾಸ ಕೊಡೋ ಪರಿಸ್ಥಿತಿ ಆಗ್ತದೆ. ಎಲ್ಲ ಬಾಡಿಗೆ ಇದ್ದವ್ರು ಅದಾರ ಅವ್ರು. ಆ್ಯಕ್ಚುಲಿ ನಮಗೂ ಗೊತ್ತಿದ್ದ ಪ್ರಕಾರ ಇಲ್ಲಿ ಬಸನಗೌಡ್ರ ಸಾಹೇಬ್ರು ಎಲ್ಲ ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದ್ರೊಳಗೆ ಮನೆಗಳು ಅದಾವ್ರಿ ಅವರು. ಅದಕ್ಕೆ ಅಂಥವು ಜಾಗಕ್ಕೆ ಕೂತು ಅವರು ಜೀವನ ಮಾಡಕತ್ತಾರ. ಅವರು ಅದೇ ಒಂದು 200-300 ರೂಪಾಯಿ ಫೈನ್ ಹಾಕಿದ್ರೆ ಅವ್ರಿಗೆ ಸಮಸ್ಯೆ ಆಗ್ತದೆ. ಅವರು ಹಾಕ್ಲಾರ್ದಂಗೆ ಅವ್ರಿಗೆ ಮಾತಾಡೋನು ಸಾಹೇಬ್ರಿಗೆ, ಅವರು ಹಾಕಂಗಿಲ್ಲ. ಹಾಂ ಸರ್, ಇಲ್ಲ ಸರ್, ರೆಸ್ಪಾನ್ಸಿಬಲ್ ಇಲ್ಲ ಸರ್, ಮಾಡ್ತಾರೆ ಸರ್. ಅವ್ರ ಗಮನಕ್ಕೆ ನಾ ಬಂದಿಲ್ಲ ಸರ್. ಇದು ಆಗಿದ್ದ ನಿನ್ನೆ ಆಗ್ಯದ ಸರ್. ನಗರ ಶಾಸಕರ ಗಮನಕ್ಕೆ ನಾವು ತರ್ತೀವಿ ಸರ್. ಅದನ್ನ ಏನಿದೆ ಅದು ಪರಿಹಾರ ಮಾಡ್ತಾರೆ ಸರ್.
ಇದಕ್ಕೆ ಸಾಕಷ್ಟು ಸಲ ಅವ್ರು ಸ್ಟ್ರೈಕ್ ಮಾಡಿದ್ದಾರೆ. ಹಾಂ ರೀ ಸರ್. ಪೊಲೀಸರು ಬರ್ತಾರೆ, ಅವರಿಗೆ ಆಶ್ವಾಸನೆ ಕೊಡ್ತಾರೆ. ಹಾಂ ಸರ್. ಏನಾಗೋದು ಸರ್, ಮತ್ತೆ ಮರು ದಿವಸ ಅವ್ರು ಫೈನ್ ಹಾಕೋದು ಅದೇ ನಡೀತಾರೆ ಅಂದ್ರೆ ಸರ ಈಗ ಇವರು ಏನು ಮಾಡ್ಬೇಕ್ರಿ ಸರ, ಈಗ ನಮ್ಮ ಆಟೋವರು ಅವರು ತಪ್ಪು ತಿಳ್ಕೊಳ್ಳಿ. ಇವರು ಒಂದು ಲೈನ್ ಟು ಲೈನ್ ಹೋದ್ರೆ ತಿಳ್ಕೊರಿ, ಇವ್ರಿಗೆ ಯಾವ ಸಮಸ್ಯೆ ಬರೋಂಗಿಲ್ಲ. ಈಗ ಎಲ್ಲರೂ ಕೂಡಿ ನಿಂತಾರೆ, ಅವ್ರು ಇಲ್ಲಿಂದ ತೆಗೆದು ಬಿಡೋದು ಚಲೋಪ್ಪ, ಇವ್ರು ಕೇಳಂಗಿಲ್ಲ ಅಂತೇಳಿ ಅವ್ರು ಇದು ಮಾಡ್ತಾರೆ. ಅದಕ್ಕೆ ಇವ್ರಿಗೆ ಒಂದು ನಮ್ಮ ವಿನಂತಿ ಏನಂದ್ರೆ ಸರ, ಇವರು ಒಂದು ಲೈನ್ ಹಿಡ್ಕೊಂಡು ಹೋದ್ರೆ ತಿಳ್ಕೊರಿ, ಇವರಿಗೂ ಒಂದು ಅನುಕೂಲ ಮಾಡಿಕೊಡ್ತಾರೆ ಡಿಪಾರ್ಟ್ಮೆಂಟ್ ಅವರು. ಬೇಡಿಕೆ ಆಗಿಲ್ಲ ಅಂದ್ರೆ ಬೇಡಿಕೆ ನೋಡೋಣ ಸರ್, ಅದನ್ನು ಬೇಡಿಕೆ CPI ಸಾಹೇಬ್ರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ತೀವಿ, ಕಮಿಷನರ್ ಸರ್ ಅವ್ರಿಗೂ ಹೇಳ್ತೀವಿ, ಯಾವ ಟ್ರಾಫಿಕ್ ಆಗ್ಲಾರ್ದಂಗೆ ನಮಗೆ ಒಂದು ಲೈನ್ ಹಾಕಿ ಕೊಡೋದು ಹೇಳ್ತೀವಿ. ಅದನ್ನು ಮಾಡಲಿಲ್ಲ ಅಂದರೆ ಮತ್ತೆ ಮುಂದೆ ನೋಡೋಣ, ನಾವು ಎಲ್ಲ ಆಟೋದವ್ರು ಕೂಡಿ ಒಂದು ಮೀಟಿಂಗ್ ಮಾಡ್ತೀವಿ, ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ ಸರ್. ಆಟೋ ರಿಕ್ಷಾದವ್ರು ಬಂದೇನ್ರಿ ಪದೇ ನಮ್ಮ ಕೇಸ್ ಹಾಕೋದು ಇದು ಮಾಡೋದು ಇದು ಮಾಡ್ತಾರೆ. ಅದು ಸರಿ ನಮಗೆಲ್ಲರೂ ಕೂಡಿ ಪತ್ತಾತಿ ಲೈನ್ ಹಾಕಿ ಕೊಟ್ಟರು ನಾವು ಒಟ್ಟಾಗಿ ಹೋಗಿ ಹೋಗ್ತೀವಿ ನಾವೆಲ್ಲರೂ. ಯಾಕಂದ್ರೆ ಈಗ ಅವರು ತಪ್ಪು ಮಾಡೋದು ನಾವು ತಪ್ಪು ಮಾಡತ್ತೀವಿ. ಯಾಕಂದ್ರೆ ಅವ್ರು ಒಂದು ಲೈನ್ ಹಾಕಿ ಕೊಟ್ಟರು ತಗೊಂಡು ಆ ಮಾರ್ಗದರ್ಶಿ ನಾವು ಹೋಗ್ತೀವಿ. ಅದು ಹೇಗಿಸಿ ಇದು ಮಾಡಿಬಿಟ್ಟು ನಂದು ಈಗ ನೀವು ಗಾಡಿ ಬಂದ್ ಮಾಡಿರಿ. ಹಾಂ ರೀ. ಈಗ ಮತ್ತೇನು ಮಾಡೋದು, ಮುಂದೆ ಈ ಥರ ಆಗ್ಬಾರ್ದಂಗೆ ನಾವು ಮಾಡತ್ತೀವಿ ಸರ್. ಮತ್ತೇನು ಸರ್, ನಮ್ಮ ಜೀವನ ಹೆಂಗೆ ಸರ್, ಏನು ಮಾಡ್ತಾರೆ ಪದೇ ಅದೇ ಬಂದಿತ್ತು. ಯಾರು ನಮ್ಗೆ ಹೇಳೋರಿಲ್ಲ ದಿಕ್ಕೋರಿಲ್ಲ, ಹೆಂಗೆ ಮಾಡ್ಬೇಕು ಸರ್? ಹಾಂ ರೀ, ಅವ್ರು ಹೇಳ್ಯಾರಿ ಅವ್ನು 5 ಗಂಟೆಗೆ ಸಾಹೇಬ್ ಬರ್ತೈತೆ, ಸಾಹೇಬ್ದವ್ರು ಮಾತಾಡ್ತಿದ್ದಾರೆ. ಹಾಂ ರೀ. ಹಾಂ, ಅಲ್ಲಿ ಒಪ್ಕೊಳ್ಳೋಣ ಸರ್ ನಮ್ಗೆ. ಯಾಕಂದ್ರೆ ಇಲ್ಲೇ ಬರ್ತಾರೆ ಸರ್, ಮಂದಿ ಎಲ್ಲ ಇಲ್ಲಿ ಬರ್ತಾರೆ, ಇಲ್ಲಿ ಕಸ್ಟಮರ್ ಎಲ್ಲ ಇಲ್ಲೇ ಬರ್ತಾರೆ ಸರ್. ನಾವು ಇಲ್ಲೇ ಇದು ಮಾಡಿ ಹೋಗ್ಬೇಕಾದ್ರೆ ಸರ್ ನಾವು ಈಗ 5 ತನಕ ಬಂದಿರ್ತೀರಿ, 5 ತನಕ ಬಂದಿರ್ತೀವಿ ಸರ್. ಬಂದು ಸರ್ ಏನು ಮಾಡೋದು ಸರ್, ಮತ್ತೆ ನಮ್ಮ ನೋಡ್ಬೇಕಲ್ಲ ಸರ್. ಅಲ್ಲಿ ಸರ್, ಈಗ ನಮ್ದು ನೋಡ್ಬೇಕಲ್ಲ ಸರ್, ಮಂದಿ ನೋಡೋದು ನಮ್ದು ನೋಡ್ಕೋಬೇಕಲ್ರಿ. ಡಿಸಾಸ್ಟರ್ ಸಾಯಿ ಇರುತ್ತೆ, ಒಂದಿನ ಸಾಯಿನಲ್ರಿ. ಹಾಂ, ಉಪವಾಸ ಸಾಯಿನ ಒಂದಿನ ಇನ್ನೂ ಹೋಗಿಲ್ಲ ಸರ್. ಇಲ್ಲ ಹೋಗ್ತೀವಿ ಸರ್. ಇನ್ನು ನೆಕ್ಸ್ಟ್ ಕೇಳಿಲ್ಲ ಅಲ್ಲಿಗೆ ಹೋಗ್ತೀವಿ ಸರ್, ಶಾಸಕರಂತೇಳಿ ಹೋಗ್ತೀವಿ ಸರ್. ನಮ್ಮ ಹೆಸರು ಮಲ್ಲಪ್ಪ ಯಮಲಪ್ಪ ಹಲಗಲಿ. ಭಾಳ ಆಗಿದೆ ಸರ್. ಈಗಾಗಲೇ ನಮ್ಮ ಪ್ರಕಾಶ್ ಅಣ್ಣವ್ರೂ ಕೂಡ ಒಂದು ಫೋನ್ ಮಾಡಿದ್ರು, ಅವರು ಕೂಡ ಬಂದಿದ್ದಾರೆ ಸರ್. ಅವರೇ ನಮ್ಮ ಸಮಸ್ಯೆಯನ್ನು ಎಲ್ಲ ನೋಡ್ಕೊಂಡಾರ ಸರ್. ಈಗ ನಾವು ಏನಾಗಿದೆ ಸರ್, 2 ದಿವಸ ಆಯ್ತು ರೀ ಇದೇ ಹಾಲತ್ತು. ಒಂದು ಸರಿ ಕುಂಬಾರ್ ಸರ್ ಏನು ಮಾಡಿದ್ರು, ಒಂದು ಸರಿ ಬಂದು ನಮಗೆ ಎಲ್ಲರಿಗೆ ಕಳಿಸಿದ್ರು ಸರ್. ಇಲ್ಲಿ ನಿತ್ರ ಫೈನ್ ಹಾಕ್ತೀನಿ ಅಂತಂದ್ರು. ಅನಾನ ಇದ್ರ ಗಾಡಿ ನಂಬರ್ ಬರ್ಕೊಂಡ್ರು, ಸರಿಯಲ್ಲ ಬರ್ಕೊಂಡು ಕಿಸಂದ್ರೆ ಅವರು ಹೋದ್ರಿ ಸರ್. ಒಂದು ದಿವಸ ಮರುದಿವ್ಸ ಏನಾಯ್ತು ಸರ್, ಮರುದಿವ್ಸ ಬಂದು ದಂಡ ಹಾಕ್ತೀನಿ ಅಂದ್ರೆ ಸರ್, ಎಲ್ಲರಿಗೆ ಒಬ್ಬರಿಗೆ ನಿಂದಿರ್ಸ್ಕೊಡ್ಲಿಲ್ಲ ಸರ್. ಇಲ್ಲಿ ಈ ಲೈನಿಗೆ ಸರ್, ಈ ಲೈನಿಗೆ ನಿಂದಿರ್ಸ್ಕೊಡ್ಲಿಲ್ಲ. ನಿಮ್ಮದು ವಾಜಪೇಯಿ ಸರ್ಕಲ್ ಇದೆ, ಅಲ್ಲಿ ಹೋರಿ ನೀವು ಸ್ಟ್ಯಾಂಡ್ ಅಲ್ಲಿ ಮಾಡಿಕೊಟ್ಟಿದ್ದೈತೆ, ಅಲ್ಲಿದ್ದಂತ್ರ ನಾವು ಒಟ್ಟು ಇಲ್ಲಿ ಯಾರೂ ನಿಂದ್ರಂಗಿಲ್ಲ, ಅಲ್ಲೇ ಸ್ಟ್ಯಾಂಡ್ ಐತೆ ನಿಮ್ಮದು ಅಂತ ಕಿಸಂದ್ರೆ ಸ್ಟ್ಯಾಂಡಿಗೆ ಹೋದಿವಿ ಸರ್. ಎಲ್ಲರೂ ಕೂಡ ಸ್ಟ್ಯಾಂಡ್ ಒಳಗೆ ನಿಂದಿರ್ಸಿದ್ದೀವಿ. ನಿನ್ನೆ ನಿಂದಿರ್ಸಿದ್ದೀವಲ್ಲ ಸರ್. ಅಲ್ಲಿದಿಂತ್ರ ಅಲ್ಲಿ ಹಚ್ಚಿ ಕಿಸಿಂದ್ರೆ ಸೀದಾ ಏನೂ ಇಲ್ಲ ಸರ್, ಆಟೋ ಹಚ್ಚಿ ಒಬ್ಬರು ಇಲ್ಲಿ ಡ್ರೈವರ್ ಕರ್ಕೊಂಬರ್ಬೇಕು ಸರ್. 4 ಜನಕ್ಕೆ ಕರ್ಕೊಂಡು ಹೋಗಿ ಕುಂದ್ರಿಸ್ಕೊಂಡು ಮತ್ತೆ ಹಮಾಲ್ಖಾನಿಗೆ ಹೋಗ್ಬೇಕು ಸರ್. ನಾವು ಇಂಥ ಪರಿಸ್ಥಿತಿ ನಮಗೆ ಬಂದಿದೆ ಸರ್. ಅಲ್ಲಿ ಯಾರು ಪ್ಯಾಸೆಂಜರ್ ಜನರು ಯಾರು ಬರಲ್ಲ ಸರ್. ಇಲ್ಲಿ ನಿಂದಿರ್ತಾರೆ ಸರ್, ಯೋಗಾಪುರದವರು, ಹಮಾಲ್ಖಾನಿದವರು, ಗೋಡಾನ್ದವರು, ಗಾಂಧಿನಗರದವರು. ಇಲ್ಲಿ ನಿಂತು ಒಬ್ಬ ಅಲ್ಲಿ ಗಾಡಿ ಹಚ್ಚಿ ಬರೋದು ಸರ್. ಇಲ್ಲಿ ಡ್ರೈವರ್ ಬಂದು ಕಿಸ ಕರ್ಕೊಂಡು ಹೋಗಿ 4 ಜನ ಅಲ್ಲಿ ಕುಂದ್ರಿಸೋದು ಸರ್. ಅವ್ನ ಗಾಡಿಯಾಗ ಕುಂದ್ರಿಸ್ಕೊಂಡು ಸೀದಾ ಹೋಗ್ಬೇಕು ಸರ್. ಹಾಂ ಸರ್. ಹಾಂ ರೀ. ಇಲ್ರಿ ಸರ್, ಮಾಡಿಲ್ಲ ಸರ್. ಒಮ್ಮಲಿಗೆ ಎಗ್ದುಮ್ಲೆ ಈ ನಿರ್ಧಾರ ತೊಗೊಂಡಾರ ಸರ್. ನಮ್ಮ ಕುಂಬಾರ್ ಸರ್ ತೊಗೊಂಡಾರ ಸರ್. ಆದ್ರೆ ಅವರು ಒಳ್ಳೇದು ಮಾಡ್ತಾರೆ ಅಂತ ಅನ್ಕೊಂಡಿವಿ ಸರ್. ಆದ್ರೆ ಇದೇ ಸ್ವಾಗತ ಮಾಡ್ತೀರಾ, ವಿರೋಧ ಮಾಡ್ತೀರಾ? ನಾವು ಸರ್ ಇದು ಅಕಸ್ಮಾತ್ ಇದು ಈ ಲೈನ್ ಆಗ್ಲಿಕ್ಕಂತ ಸರ್ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಸರ್. ಆಟೋ ಉಗ್ರವಾದ ಹೋರಾಟ ಮಾಡ್ತೀವಿ ಸರ್. ಇದು ಸಾಲ್ವ್ ಆಗ್ಲಿಕ್ಕಂದ್ರೆ ನಮ್ಮ ಪ್ರಕಾಶ್ ಅಣ್ಣವ್ರು ಅದರ ಸಂಬಂಧಿ ಎಲ್ಲೋ ನಮ್ಮ ಅಣ್ಣಾರು ಏನು ಹೇಳ್ತಾರೆ ಅದೇ ಕೇಳ್ತೀವಿ ಸರ್ ನಾವು. ನಮ್ಮ ಹೆಸರು संजीव सिंदगी ಅಂತ सर। प्रॉब्लम है हमारे को स्टैंड बना के देना उधर, हमारे को बोल रहे हैं 1 वे है उधर गाड़ी आना नहीं करके बोलते हैं हमारे को। उसके बारे में क्या है, हमारा स्टैंड बना देना। हमारे 4-5 रूट है जाने के उधर, कहाँ पे रेलवे इंडिया रोड से रेलवे गेट तक जाते हैं। मैं हमारे को उधर गाड़ी ठहरने को देते नहीं, सीट बिठाने को देते नहीं हमारे को। उसके बारे में क्या है, हमारा उतना प्रॉब्लम सॉल्व करके देना हमारा। स्टैंड वहाँ पर बनाए बोल के बता रहे हैं। अभी वो योगापुर का स्टैंड बना रहे हैं उधर, गांधीनगर योगापुर जाने का। हमारा इंडिया रोड का स्टैंड नहीं बना है उधर। आपकी मांग क्या है? हमारे स्टैंड बना के देना इंडिया रोड जाने के लिए। हमारे उधर भी 80 गाड़ी है हमारे ऑटो, जो इधर का गाड़ी है उधर बना, वो जो रोड को फिरने वाली जो गाड़ी है 80 रोड गाड़ियाँ हैं हमारे।
उसके बारे में हमारे को थोड़ा स्टैंड बना के देना उधर। हमारे लेन का है सर, वो लेन के वो योगापुर हमाल कॉलोनी वाले वो लेन पे बना रहे हैं। अभी हमारे को वहाँ पे प्रॉब्लम चली सर, हम ही KLDB को चलाते हैं ऑटो, हम ही KLDB को चलाते हैं सर, लेकिन प्रकाश सर क्या बोलते हैं उनका बात हम ही मानते हैं सर। वैसा अभी हमारे को स्टैंड होना सर, उसके बारे में हमें सब जने मिले सर। अभी हमारे को इसे रेलवे गेट तक अंचनाड़ा बरटगी वो सब तरफ आता है सर हमारा, वहाँ हम ये ठहरा करते हैं सर इंटर रोड को, यहाँ इसके पास भांगी हॉस्पिटल के पास। आपका नाम सर? प्रकाश पवार। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ,
ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.